ಬುರುಡೆ ತಂದ ಹಾಗೂ ಅಡಗಿಸಿಟ್ಟಿದ್ದ ಸ್ಥಳದ ಸುತ್ತ ಮಹಜರು ಮಾಡಲಾಗತ್ತೆ. ಬಂಗ್ಲೆಗುಡ್ಡದಿಂದ ಬುರುಡೆ ತಂದಿದ್ದ ಸೌಜನ್ಯ ಮಾವ ವಿಠಲ್ ಗೌಡ. ಈ ಬಗ್ಗೆ ಎಸ್ಐಟಿ ಅಧಿಕಾರಿಗಳಿಗೆ ಹೇಳಿಕೆಯನ್ನು ನೀಡಿರುವಂಥ ವಿಠಲ್ ಗೌಡ ಈಗಾಗಲೇ ಬಂಗ್ಲೆಗುಡ್ಡದಲ್ಲಿ 2 ಬಾರಿ ಮಹಜರು ನಡೆಸಿದ ಎಸ್ಐಟಿ. ಬುರುಡೆ ತಂದ ಹಾಗೂ ಅಡಗಿಸಿಟ್ಟ ಜಾಗದಲ್ಲಿ ಮಹಜರನ್ನು ನಡೆಸಿತ್ತು ಎಸ್ಐಟಿ. ಆದರೆ ರಾಶಿ ಮಾನವನ ಕಳೇಬರ ಇದೆ ಅಂತ ಹೇಳಿದ್ದ ವಿಠಲ್ ಗೌಡ ಮಹಜರ್ ವೇಳೆ ಸಾಕಷ್ಟು ಅಸ್ಥಿಪಂಜರ ಕಾಣಿಸ್ತಿತ್ತು ಅಂತ ಬೇರೆ ಹೇಳಿಕೆ ಕೊಟ್ಟಿತ್ತು. ಹೀಗಾಗಿ ಇವತ್ತು ಮತ್ತೊಮ್ಮೆ ಬಂಗ್ಲೆಗುಡ್ಡ ಕಾಡಿನಲ್ಲಿ ಮಹಜರು ಮಾಡಲಾಗತ್ತೆ. ನೋಡಿ, ಈ ಬಂಗ್ಲೆಗುಡ್ಡ ಕಾಡಿನ ಬಗ್ಗೆ ಹಲವರು ಮಾತನಾಡಿದ್ದಾರೆ, ಹಲವರು ಹೇಳಿದ್ದಾರೆ, ಹೌದು ಅಲ್ಲಿರೋದು ಹೌದು ಅಂತೆಲ್ಲ. ಸೊ ಆ ಬಗ್ಗೆ ಸ್ಥಳ ಮಹಜರನ್ನು ಮಾಡಬೇಕಾಗತ್ತೆ. ಇವತ್ತು ವಿಠಲ್ ಗೌಡನನ್ನು ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನು ಮಾಡಲಿದ್ದಾರೆ. ಈಗಾಗಲೇ ಮೊಹಂತಿ ಅವರು ಎಸ್ಐಟಿಯ ಮುಖ್ಯಸ್ಥರು ಭೂಮಿಯ ಮೇಲ್ಭಾಗದಲ್ಲಿ ಮತ್ತು ಒಳಭಾಗದಲ್ಲಿರುವಂಥ ಸಾಕ್ಷಿಗಳನ್ನು ಆದಷ್ಟು ಬೇಗ ಸಂಗ್ರಹಿಸಿ ತಡ ಮಾಡಿದ್ರೆ ಸಾಕ್ಷಿ ನಾಶವಾಗಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಎಸ್ಐಟಿಗೆ ತಿಳಿಸಿದರು. ಅದರ ಬೆನ್ನಲ್ಲೇ ಇವತ್ತು ಸ್ಥಳ ಮಹಜರು ಮಾಡಬಹುದಾದ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ 2 ಬಾರಿ ಬಂಗ್ಲೆಗುಡ್ಡದಲ್ಲಿ ಮಹಜರಿ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಕಳೆದ 3 ದಿನದಿಂದ ಸ್ಥಳ ಮಹಜರು ಇವತ್ತು ಮಾಡ್ಬೋದು ಅಂತ ಚರ್ಚೆ ಆಗ್ತಾ ಇತ್ತು. ಕೊನೆಯ ಮೂಮೆಂಟ್ನಲ್ಲಿ ಕ್ಯಾನ್ಸಲ್ ಅಂತ ಹೇಳ್ತಾ ಇದ್ರು. ಸೊ ಇವತ್ತಾದರೂ ನಡೆಯುತ್ತಾ ಸ್ಥಳ ಮಹಜರು? ಏನು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಎಸ್ಐಟಿ? ನೀತಿ ಹೌದು. ಈ SIT ಈಗ ಏನು ಬಂಗ್ಲಗುಡ್ಡ ಕಾಡಿನಲ್ಲಿ ಒಂದಿಷ್ಟು ಮಾನವ ಅವಶೇಷಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದೆ ಮತ್ತು ಯಾವುದೇ ಇದಕ್ಕೆ ಸಂಬಂಧಪಟ್ಟ ಡೆವಲಪ್ಮೆಂಟ್ನ ಮಾಹಿತಿ ಹೊರಗಡೆ ಹೋಗದಾಗಿ ಬಹಳ ಗೌಪ್ಯತೆಯನ್ನು ಕಾಪಾಡಿಕೊಳ್ತಾ ಇದ್ದಾರೆ. ಮೊನ್ನೆ ಕೂಡ ಅಂದರೆ ಸೋಮವಾರದಂದು ಕೂಡ ಈ SIT ಅವರು ಈ ಕಂದಾಯ ಇಲಾಖೆಯವರಿಗೆ ಒಂದು ಮಾಹಿತಿಯನ್ನು ನೀಡಿದರು, ಅರಣ್ಯ ಇಲಾಖೆಯವರಿಗೂ ಕೂಡ ಮಾಹಿತಿ ನೀಡಿದರು. ಯಾವುದೇ ಕ್ಷಣದಲ್ಲಿ ಬೇಕಾದರೂ ನಾವು ಈ ಥರ ಮಹಜರು ಮಾಡೋಕ್ಕೆ ಹೋಗ್ತೀವಿ, ಹಾಗಾಗಿ ನೀವು ತಯಾರಿರಬೇಕಾಗುತ್ತೆ, ನಮಗೆ ಸಹಕಾರವನ್ನು ನೀಡಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದರು. ಆದರೆ ಅಂತಿಮ ಕ್ಷಣದಲ್ಲಿ ಒಂದಿಷ್ಟು ಕಾನೂನಾತ್ಮಕ ವಿಚಾರಗಳು ಎದುರಾದಂಥ ಸಂದರ್ಭದಲ್ಲಿ SIT ಅದನ್ನು ಆ ನಿರ್ಧಾರದಿಂದ ಹಿಂದೆ ಸರಿದಿತ್ತು, ಅದನ್ನು ಪೋಸ್ಟ್ಪೋನ್ ಮಾಡಿತ್ತು. ಇದೀಗ ಇವತ್ತು ಮತ್ತೆ ಹೋಗಿ ಬಂಗ್ಲಗುಡ್ಡ ಕಾಡಿನಲ್ಲಿ ಮಹಜರು ಮಾಡೋದಕ್ಕೆ SIT ಚಿಂತನೆಯನ್ನು ಮಾಡಿದೆ ಅನ್ನುವಂಥ ಮಾಹಿತಿ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಕಂದಾಯ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಅರಣ್ಯ ಇಲಾಖೆ, ಸೋಕೋ, FSL ಎಲ್ಲ ಟೀಮ್ಗಳಿಗೂ ಕೂಡ SIT ರೆಡಿ ಇಡೋದಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಅಂದರೆ ರೆಡಿಯಾಗಿರಿ ಅನ್ನುವಂಥ ರೀತಿಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರ ನೇತೃತ್ವದಲ್ಲಿ ಧರ್ಮಸ್ಥಳ ಬಂಗ್ಲಗುಡ್ಡ ಕಾಡಿಗೆ SIT ಹೋಗಿ ಮಹಜರು ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅಂದರೆ ಈ ಹಿಂದೆ SITಗೆ ಇದ್ದಂಥ ಒಂದು ಗೊಂದಲ ಏನು ಅಂದರೆ ಇಡೀ ಬಂಗ್ಲಗುಡ್ಡ ಕಾಡನ್ನೇ ಶೋಧ ಕಾರ್ಯ ಮಾಡೋದಾ ಅಥವಾ ಎಕ್ಸಾಕ್ಟ್ ಆಗಿ ವಿಠಲ್ ಗೌಡ ಮಹಜರು ಮಾಡಿದಂಥ ಜಾಗ ಮತ್ತು ಆತ ಮಹಜರಿ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಏನು ಅಸ್ಥಿಪಂಜರಗಳು ಪತ್ತೆಯಾಗಿತ್ತು ಆ ಜಾಗವನ್ನು ಮಾತ್ರ ಇವತ್ತು ಮಹಜರು ಮಾಡೋದು ಅನ್ನುವಂಥ ರೀತಿಯ ಒಂದು ಗೊಂದಲದಲ್ಲೂ ಕೂಡ SIT ಇತ್ತು. ಹಾಗಾಗಿ ಈ ಇಡೀ ಬಂಗ್ಲಗುಡ್ಡ ಕಾಡನ್ನು ಶೋಧ ಮಾಡುವಂಥ ನಿರ್ಧಾರವನ್ನು SIT ಕೈಬಿಟ್ಟ ಮಾಹಿತಿ ಇದೆ. ಹಾಗಾಗಿ ಕೇವಲ ಆ ಒಂದು ಅಸ್ಥಿಪಂಜರಗಳು ಏನು ಪತ್ತೆಯಾಗಿದೆಯೋ ಆ ಜಾಗದಲ್ಲಿ ಮಾತ್ರ SIT ಮಹಜರು ಮಾಡೋದಕ್ಕೆ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ ಅನ್ನುವಂಥ ರೀತಿಯ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಜಿತೇಂದ್ರ ಕುಮಾರ್ ದಯಾಮ ಅವರು ಇವತ್ತು ಬೆಳಿಗ್ಗೆ ಒಂದು 10 ಗಂಟೆ ಹೊತ್ತಿಗೆ ಬೆಳ್ತಂಗಡಿ SIT ಕಚೇರಿಗೆ ಬರಲಿಕ್ಕಿದ್ದಾರೆ. ಆ ಬಳಿಕ ಬಂಗ್ಲಗುಡ್ಡ ಕಾಡಿಗೆ ಹೋಗುವಂಥ ಸಾಧ್ಯತೆ ಇದೆ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಸದ್ಯ ಕೇಳಿ ಬರ್ತಾ ಇರೋದು. ಯಾಕಂದರೆ SITಗೆ ಈ ಒಂದು ವಿಚಾರ ಅಂದರೆ ವಿಠಲ್ ಗೌಡರನ್ನ ಮಹಜರಿ ಕರ್ಕೊಂಡು ಹೋದ ಬಳಿಕ ಅವರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ತಲ್ಲಣವನ್ನು ಸೃಷ್ಟಿ ಮಾಡಿತ್ತು. SITಯ ತನಿಖೆಯ ವಿರುದ್ಧವೇ ಒಂದು ಅರ್ಥದಲ್ಲಿ ಅನುಮಾನವನ್ನು ಸೃಷ್ಟಿ ಮಾಡಿತ್ತು. ಈ ಹಿಂದೆ ಕಣ್ಣಿಗೆ ಸಿಕ್ಕಿದಂಥ ಅವಶೇಷಗಳನ್ನು ವಶಕ್ಕೆ ಪಡೆದುಕೊಳ್ತಾ ಇದ್ದಂಥ SIT ಬಂಗ್ಲಗುಡ್ಡದಲ್ಲಿ ಈ ಪರಿಯಾಗಿ ಮಾನವ ಅವಶೇಷಗಳು ಪತ್ತೆಯಾದರೂ ಕೂಡ ಯಾಕೆ ಮೌನವನ್ನು ವಹಿಸಿದೆ ಅನ್ನುವಂಥದ್ದು ಎಲ್ಲರಲ್ಲೂ ಇದ್ದಂಥ ಪ್ರಶ್ನೆ. ಆದರೆ SITಗೆ ಈ ಹಿಂದೆ ಚಿನ್ನಯ್ಯ ಇದ್ದಂಥ ಸಂದರ್ಭದಲ್ಲಿ ಇದ್ದಂಥ ವಾತಾವರಣದಲ್ಲಿ ಸದ್ಯ SIT ಇಲ್ಲ. ಯಾಕಂದರೆ ಚಿನ್ನಯ್ಯ ಇದ್ದಂಥ ಸಂದರ್ಭ ಯಾವುದೇ ಕ್ಷಣದಲ್ಲೂ ಅಥವಾ ಯಾವ ಸಂದರ್ಭದಲ್ಲೂ ಆತ ಇದ್ದಾನೆ ಅಂತ ಆದರೆ ಆತನ ಸಮ್ಮುಖದಲ್ಲಿ ಆತನ ಉಪಸ್ಥಿತಿಯಲ್ಲಿ ಒಂದು ಸಣ್ಣ ಮೂಳೆ ಸಿಕ್ಕಿದ್ರು ಕೂಡ ಅದನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಹಕ್ಕು SITಗೆ ಇತ್ತು. ಆದರೆ ಈಗ ಪರಿಸ್ಥಿತಿ ಬೇರೆ ಇದೆ. ಯಾಕಂದರೆ ಆತ ಜೈಲಿನಲ್ಲಿದ್ದಾನೆ. ಸೊ ಇನ್ ಕೇಸ್ ಈ ಸಂದರ್ಭದಲ್ಲಿ ಈ ಥರ ಉತ್ಖನನಕ್ಕೆ ಹೋಗದಿರುವಂಥ ಸಂದರ್ಭದಲ್ಲಿ ಕೇವಲ ಮಹಜರಿಗೆ ಹೋದಂಥ ಸಂದರ್ಭ ಈ ಥರ ಮಾನವ ಅಸ್ಥಿಪಂಜರಗಳು ಪತ್ತೆಯಾಗುತ್ತೆ ಅಂದರೆ ಅದನ್ನು ವಶಕ್ಕೆ ಪಡೆದುಕೊಳ್ಳುವ ರೈಟ್ಸ್ SITಗೆ ಇದೆಯಾ? ಈ ಥರದ ಗೊಂದಲಗಳು ಕೂಡ SITಯ ಮುಂದೆ ಇತ್ತು. ಹಾಗಾಗಿ ಪ್ರಣವ್ ಮೊಹಂತಿ ಅವರು ಅವರ ಕೆಳಸ್ತರದ ಅಧಿಕಾರಿಗಳಿಗೆ ಇದರ ಬಗ್ಗೆ ಒಂದು ಸಮಾಲೋಚನೆಯನ್ನು ಮಾಡಿ ಕಾನೂನಾತ್ಮಕ ಸಲಹೆಗಳನ್ನು ಪಡೆದುಕೊಳ್ಳಿ. ಇನ್ ಕೇಸ್ ನಾವು ಈ ಥರ ಮಾಡಿದರೆ ಮುಂದಕ್ಕೆ ಏನಾದರೂ ನಮ್ಮ ಕಾನೂನಾತ್ಮಕವಾಗಿ ಸಂಕಷ್ಟಗಳು ಎದುರಾಗುವಂಥ ಸಾಧ್ಯತೆ ಇದೆಯಾ ಅಥವಾ ನಮ್ಮ ತನಿಖೆಯ ವಿರುದ್ಧ ಅಪಸ್ವರಗಳು ಏಳುವಂಥ ಸಾಧ್ಯತೆ ಇದೆಯಾ, ಏನು ಹೇಳುತ್ತೆ ಕಾನೂನು, ಇದ್ರ ಬಗ್ಗೆ ಸ್ವಲ್ಪ ಪರಿಶೀಲನೆ ಮಾಡಿ ಅನ್ನುವಂಥ ರೀತಿಯಲ್ಲೂ ಕೂಡ ಅವರ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದರು. ಹಾಗಾಗಿ ಆ ಕಾಡಿಗೆ ನುಗ್ಗುವ ಮುನ್ನವೂ ಕೂಡ SIT ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿದೆ. ಅಂದರೆ
ಅರಣ್ಯ ಇಲಾಖೆಯ ಪರ್ಮಿಷನ್ ಅನ್ನು ಪಡೆದುಕೊಂಡು ಅರಣ್ಯ ಇಲಾಖೆಯನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನದ ಭಾಗವಾಗಿ ಅಲ್ಲಿನ ಸರ್ವೆ ರಿಪೋರ್ಟ್ ಏನಿದೆಯೋ ಆ ಸರ್ವೆ ರಿಪೋರ್ಟ್ ಅನ್ನು ಪಡೆಯೋದು ಮತ್ತು ಅಲ್ಲಿ ಎಷ್ಟು ಮರಗಳು ಇದೆ, ಅಂದಾಜು ವಯಸ್ಸು ಎಷ್ಟು, ಕಾಡಿನ ಒಳಗಡೆ ಹೋಗೋದಕ್ಕೆ ಪರಿಸ್ಥಿತಿ ಯಾವ ತರ ಇದೆ, ಎಲ್ಲದರ ಬಗ್ಗೆ ಕೂಡ ಅವಲೋಕನವನ್ನು SIT ಮಾಡಿಕೊಂಡು ಆಗಿದೆ. ಇನ್ನೇನಿದ್ರು ಹೋಗಿ ಅಲ್ಲಿ ಮಹಜರು ಮಾಡೋದಷ್ಟೇ ಬಾಕಿ ಇರೋದು. ಸೊ ಇವತ್ತು ಮಹಜರು ನಡೆಯುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಇನ್ನೊಂದು ಈ ಮಹಜರು ಪ್ರಕ್ರಿಯೆ ವಿಳಂಬವಾಗೋದಕ್ಕೆ ಕಾರಣವಾಗಿದ್ದು ಏನು ಅಂದರೆ ಈ ಪುರಂದರಗೌಡ ಮತ್ತು ತುಕಾರಾಮ್ ಗೌಡ ಹೈಕೋರ್ಟ್ ಮೆಟ್ಟಿಲನ್ನು ಏರಿರೋದು. ಸೊ ಹೈಕೋರ್ಟ್ ಮುಂದೆ ಅಂದರೆ ನಾಳೆ ಹೈಕೋರ್ಟ್ ಏನು ತೀರ್ಮಾನವನ್ನು ಕೊಡುತ್ತೆ ಅನ್ನುವಂಥದ್ದೇ ಸದ್ಯ ಇರುವಂಥ ಪ್ರಶ್ನೆ. ಸೊ SIT ಅಧಿಕಾರಿಗಳ ತಂಡ ಇದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಿಕೊಂಡ ರೀತಿಯಲ್ಲೂ ಕೂಡ ಭಾಸವಾಗ್ತಾ ಇದೆ. ಬೆಳಗ್ಗಿನಿಂದಲೂ ಕೂಡ SIT ಕಚೇರಿಯಲ್ಲಿ ಒಂದಿಷ್ಟು ಕ್ಷಿಪ್ರ ಬೆಳವಣಿಗೆಗಳು ನಡೀತಾ ಇದೆ. ಪ್ರಮುಖವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ನಿರಂತರವಾಗಿ ಮೊನ್ನೆಯಿಂದ SIT ಕಚೇರಿಗೆ ಭೇಟಿ ನೀಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಇನ್ನೊಂದು ಕಡೆಯಿಂದ SIT ಇವತ್ತು ಏನಾದರೂ ಈ ನಿರ್ಧಾರದಿಂದ ಹಿಂದೆ ಸರಿದ್ರೆ ಅದಕ್ಕೂ ಕೂಡ ಒಂದು ಪ್ರಮುಖ ಕಾರಣ ತುಕಾರಾಮ್ ಗೌಡ ಮತ್ತು ಏನು ತುಕಾರಾಮ್ ಮತ್ತು ಪುರಂದರ ಗೌಡ ಏನಿದ್ದಾರೆ ಇವರು ಹೈಕೋರ್ಟ್ ಮೆಟ್ಟಿಲನ್ನು ಏರಿರೋದು. ಯಾಕಂದರೆ ನಾಳೆ ಏನಾದರೂ ಹೈಕೋರ್ಟ್ನಲ್ಲಿ SITಗೆ SITಯ ಲೆಕ್ಕಾಚಾರದ ವಿರುದ್ಧವಾಗಿ ಏನಾದರೂ ನ್ಯಾಯಾಲಯದ ಆದೇಶ ಬಂದರೆ, ಅಂದರೆ ಏನು ಅವರೀಗ ಹೈಕೋರ್ಟ್ ಮೆಟ್ಟಿಲು ಏರಿದ್ದಾರೆ ಅಲ್ಲಿ ಹೆಣಗಳನ್ನು ಹೂತಿರೋದು ನಿಜ, ಇದಕ್ಕಂತಲೇ SIT ಫಾರ್ಮ್ ಆಗಿದೆ. ಸೊ ನಾವು ಕೂಡ ಸಾಕ್ಷಿದಾರರು, ನಮ್ಮನ್ನು ಕೂಡ ಕಾರ್ಯಾಚರಣೆಯಲ್ಲಿ ಬಳಸ್ಕೊಳ್ಬೇಕು ಅನ್ನುವಂಥ ಅವರು ರೀತಿಯಲ್ಲಿ ಹೈಕೋರ್ಟ್ ಮೆಟ್ಟಿಲನ್ನು ಏರಿದ್ದಾರೆ. ಹಾಗಾಗಿ ಹೈಕೋರ್ಟಿಗೆ SIT ನೋಟಿಸ್ ನೀಡಿದೆ. ಆದರೆ SITಯ ವಾದ ಏನು ಅಂದರೆ ನಾವು ಇದಕ್ಕೆ ಈಗಾಗಲೇ ಹಿಂಬರವನ್ನು ಕೊಟ್ಟಾಗಿದೆ, ಅವ್ರು ಏನು ಜಾಗಗಳನ್ನು ಮೆನ್ಷನ್ ಮಾಡಿ ಅದು ಸೀಮಿತವಾಗಿತ್ತು, ಸಮಾಧಿಗೆ ಅಂತಾನೆ ಸೀಮಿತವಾಗಿದ್ದಂತಹ ಜಾಗ ಅದು, ಈ ಅಪರಿಚಿತ ಶವಗಳನ್ನು ದಫನ ಮಾಡೋದಕ್ಕೆ ಆ ಪಾಂಗಳ ಕ್ರಾಸ್ ಸಮೀಪದಲ್ಲಿರುವಂತಹ ಜಾಗ. ಇನ್ನೊಂದು ಅವರು ಉಲ್ಲೇಖ ಮಾಡಿರೋದು ಪಾಯಿಂಟ್ ನಂಬರ್ 13, ಅಲ್ಲಿ ನಾವು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ, ಯಾರು ಊಹೆ ಮಾಡದ ರೀತಿಯಲ್ಲಿ ನಾವು ನಮ್ಮ ಏನು ಶಕ್ತಿಯನ್ನ ಮೀರಿ ಸುಮಾರು 18 ಅಡಿ ಆಳಕ್ಕೆ ಹೋಗಿದ್ದೀವಿ. ಸುಮಾರು ಒಟ್ಟು ಆ ಜಾಗದಲ್ಲಿ ನಾವು ಉತ್ಖನನ ಮಾಡಿರೋದು ಒಂದು 22 ಅಡಿ ಅಗಲ ಇರ್ಬೋದು. ಸೊ ಅಲ್ಲಿ ನಮ್ಗೆ ಏನು ಸಿಕ್ಕಿಲ್ಲ ಅನ್ನುವಂಥ ರೀತಿಯ ಒಂದು ಮಾಹಿತಿಯನ್ನು ಕೂಡ ಅವರು ನ್ಯಾಯಾಲಯ ಕೊಡುವಂಥ ಸಾಧ್ಯತೆ ಇದೆ. ಆದರೆ ನ್ಯಾಯಾಲಯ ಆ ಬಳಿಕ ಏನು ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ SITಗೆ ಇದ್ರ ಬಗ್ಗೆ ಕೂಡ ಗೊಂದಲ ಇದೆ ಅಂತ ಒಂದು ಮಾತಿದೆ. ಇನ್ ಕೇಸ್ ನಾಳೆದು ಏನಾದರೂ ಕ್ಲಿಯರ್ ಆದರೆ ನ್ಯಾಯಾಲಯದಿಂದ ಏನಾದರೂ ಅಲ್ಲಿ ಉತ್ಖನನ ಮಾಡೋದು ಬೇಡ ಅಥವಾ ಇವರ ಅರ್ಜಿಯನ್ನು ಅಂದರೆ ಪುರಂದರಗೌಡ ಅರ್ಜಿಯನ್ನು ನ್ಯಾಯಾಲಯ ಎಲ್ಲಾದರೂ ತಿರಸ್ಕೃತಗೊಳಿಸಿದರೆ ಮತ್ತೆ ಮಹಜರು ಮಾಡಬಹುದು ಅನ್ನುವಂಥ ರೀತಿಯ ಲೆಕ್ಕಾಚಾರದಲ್ಲೂ ಕೂಡ ಅವರು ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಇವತ್ತು 10 ಗಂಟೆಗೆ ಒಂದು ಸ್ಪಷ್ಟವಾದ ಮಾಹಿತಿ, ಸ್ಪಷ್ಟವಾದ ನಿರ್ಧಾರ SIT ಏನು ಕೈಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಸಿಗುತ್ತೆ ನೀತಿ. ಓಕೆ ಫೈನ್, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ.